ಈಸಿ ಟೊಮೊಟೊ ಪಲಾವ್ ವಿತ್ ಅವರೆಕಾಳು. ಇದನ್ನ ಹೇಗ್ ಮಾಡೋದು ಅಂತ ಅಂದ್ರೆ, ಒಂದ್ ಕುಕ್ಕರಿಗೆ 1 ಸ್ಪೂನ್ ಆಯಿಲ್ 1 ಸ್ಪೂನ್ ತುಪ್ಪನ ಹಾಕೊಂಡು ಅದಕ್ಕೆ ಪಲಾವ್ ಎಲೆ, ಕಸ್ತೂರಿ ಮೇಥಿ, ಮರಾಠಿ ಮಗು ಇದನ್ನೆಲ್ಲ ಹಾಕೊಂಡು ನೆಕ್ಸ್ಟ್ ಒಂದ್ 2-3 ಮೆಣಸಿನ್ಕಾಯಿನ ಹಾಕೊಂಡು ಫ್ರೈ ಮಾಡ್ಬೇಕು. ಇದಾದ್ಮೇಲೆ ಒಂದ್ ಆನಿಯನ್ ಕಟ್ ಮಾಡಿರ್ತೀವಲ್ಲ ಅದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆನಿಯನ್ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದು ಫ್ರೈ ಆದ್ಮೇಲೆ ನಾವು 1 ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನ ಹಾಕೋತಾ ಇದ್ದೀನಿ. ಅದನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಇದಕ್ಕೆ 3 ಟೊಮೊಟೊ ಹಣ್ಣುಗಳನ್ನ ನಾನು ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ದೊಡ್ಡದಾಗೆ ಕಟ್ ಮಾಡಿ ಹಾಕೊಂಡಿದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಈ ತರ ಕಟ್ ಮಾಡಿ ಹಾಕೊಳ್ಳೋದ್ರಿಂದ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಅವರೆಕಾಳು ಇರುತ್ತಲ್ಲ ಅದನ್ನ ಹಾಕೋಬೇಕು. ಅದನ್ನ ಹಾಕಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಮತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಬೆಂದಾದ್ಮೇಲೆ ಇದಕ್ಕೆ 1 ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕಿದೀನಿ, ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪುಡಿ ಮತ್ತೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಅಥವಾ ಬಿರಿಯಾನಿ ಪೌಡರ್ ಇದ್ರೆ ಅದನ್ನು ಹಾಕಿದ್ರು ಚೆನ್ನಾಗಾಗುತ್ತೆ. ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಇದಕ್ಕೆ ಮೇನ್ ಅಂದ್ರೇನೆ ಈ ಪುದೀನ ಸೊಪ್ಪು, ಇದನ್ನ ಹಾಕೋಬೇಕು. ಪುದೀನ ಮತ್ತೆ ಕೊತ್ಮುರಿನ ಕಟ್ ಮಾಡಿ ಹಾಕೊಂಡಿದೀನಿ. ಪುದೀನ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಬೆಂದಾದ್ಮೇಲೆ ಇದಕ್ಕೆ 2-3 ಸ್ಪೂನ್ ಅಷ್ಟು ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದ್ಮೇಲೆ ಒಂದ್ 2-3 ನಿಮಿಷ ಅದನ್ನ ಹಾಗೆ ಲೋ ಫ್ಲೇಮ್ ಅಲ್ಲಿ ಬೇಯಕ್ ಬಿಡಿ. ಅವಾಗ ಸುತ್ತನೂ ಎಣ್ಣೆ ಬಿಟ್ಕೊಂಡ್ ಬೇಯ್ತಿರುತ್ತೆ. ಇವಾಗ ಬೇಯ್ತಿದೆಯಲ್ಲ, ಈ ಟೈಮ್ ಅಲ್ಲಿ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ಅಷ್ಟು ನೀರ್ನ ಹಾಕೋಬೇಕು. ನಾನಿಲ್ಲಿ 3 ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿದೀನಿ, ಹಾಗಾಗಿ 4.5 ಗ್ಲಾಸ್ ಅಷ್ಟು ನೀರ್ನ ಹಾಕೊಂಡಿದೀನಿ. ಹಾಕೆಲ್ಲ ಆದ್ಮೇಲೆ ಅದು ಚೆನ್ನಾಗಿ ಕುದಿತಿರುತ್ತಲ್ಲ ಅಂತ ಟೈಮ್ ಅಲ್ಲಿ ಅಕ್ಕಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ನೀಟಾಗಿ ಮಿಕ್ಸ್ ಆದ್ಮೇಲೆ ಲಾಸ್ಟ್ ಅಲ್ಲಿ ಅರ್ಧ ಹೋಳಷ್ಟು ನಿಂಬೆ ಹಣ್ಣನ್ನ ಹಾಕೊಳ್ಳಿ. ಇದನ್ನ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ತಳ ಹಿಡಿಯಲ್ಲ, ರೈಸ್ ಚೆನ್ನಾಗ್ ಬಂದಿರುತ್ತೆ. ಅಕ್ಕಿ ಎಲ್ಲ ಮೇಲ್ಗಡೆ ತೇಲ್ ಬರುತ್ತಿರುತ್ತಲ್ಲ ಅಂತ ಟೈಮ್ ಅಲ್ಲಿ ಲಿಡ್ ಕ್ಲೋಸ್ ಮಾಡಿ 1 ವಿಸಲ್ ಹಾಕ್ಸಿದ್ರೆ ಟೊಮೊಟೊ ಪಲಾವ್ ರೆಡಿ ಆಗುತ್ತೆ. ತುಂಬಾನೇ ಈಸಿ, ಮತ್ತೆ ಒಂದು 10 ಮಿನಿಟ್ಸ್ ಒಳಗಡೆನೆ ಮಾಡ್ಕೊಬಿಡ್ಬೋದು. ಅಷ್ಟು ಈಸಿ. ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಥ್ಯಾಂಕ್ ಯು.